ಸುಮಾರು 21 ವರ್ಷಗಳ ಕಾಲ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಹಾಸನ ಜಿಲ್ಲೆಯ ಅರಸೀಕೆರೆ ನಿವಾಸಿ ಕೃಷ್ಣ ನಾಯಕ್ ತನ್ನ 10 ಎಕರೆ ಜಮೀನಿನಲ್ಲಿ ಸಾವಯವ ಗೊಬ್ಬರ ಬಳಸಿ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ತೋಟದಲ್ಲಿ ಒಣಗಿದ ಎಲೆಗಳು, ತರಗು, ಇತರ ಸೊಪ್ಪುಗಳನ್ನು ಬಳಸಿ ಎರೆಹುಳು ಸಾಕಾಣಿಕೆ ಮೂಲಕ ಅಗತ್ಯವಿರುವ ಗೊಬ್ಬರವನ್ನು ತಾವೇ ಸಿದ್ಧಪಡಿಸಿಕೊಂಡು ಸಾವಯವ ಕೃಷಿಗೆ ಬಳಸಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ವ್ಯತ್ಯಾಸ ಆಗುತ್ತೆ. ಈ ಕುರಿತು ದೂರದರ್ಶನದೊಂದಿಗೆ ಕೃಷ್ಣ ನಾಯಕ್, ನಮ್ಮ ತೋಟದಲ್ಲಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಿ ಕೃಷಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಾಗಿದೆ. ಕೊಳವೆ ಬಾವಿಗೆ ಸೌರ ವಿದ್ಯುತ್ ಬಳಸಲಾಗುತ್ತಿದೆ. ಕಡಿಮೆ ವೆಚ್ಚದಲ್ಲಿ ಕೃಷಿ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದು ರೇಷ್ಮೆ ಸಾಕಣೆಯಲ್ಲಿ ಉತ್ತಮ ಲಾಭ ಗಳಿಸಲಾಗುತ್ತಿದೆ ಎಂದರು. ಇದನ್ನು ಬೆಳೆದು ಎಲ್ಲರಿಗೂ ಒಂದು ಮಾದರಿ ಆಗಬೇಕು ಅಂತ ನಾವು ಅದನ್ನು ಬಯಸ್ತೀವಿ. ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ. ಕೆಮಿಕಲ್ ಯೂಸ್ ಮಾಡಿ ಕೈ ಬಿಟ್ಟು ಈಗ ಸಾವಯವಕ್ಕೆ ಬಂದಿದ್ದೀವಿ. ಕೃಷ್ಣಕುಮಾರ್ ಅವರ ಮಗ ಮನೋಜ್ ಕುಮಾರ್, ನಮ್ಮ ತಂದೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತರಾಗಿ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಮಯ ಸಿಕ್ಕಾಗ ಕುಟುಂಬಸ್ಥರು ತಂದೆಗೆ ನೆರವಾಗುತ್ತಿದ್ದೇವೆ ಎಂದರು. 10 to 6 ಆಫೀಸ್ ಟೈಮಿಂಗ್ಸ್ ಅಲ್ಲೇ ರನ್ ಆಗ್ತಾ ಇರೋದು. ಎಷ್ಟು ಹ್ಯೂಮನ್ಸ್ಗೂ ಹೆಲ್ತ್ ಮೇಲೂ ಇಶ್ಯೂಸ್ ಆಗ್ತಿದೆ. ಅವ್ರಿಗೆ ಪ್ರೆಷರೈಸ್ ಇರುತ್ತೆ, ವರ್ಕ್ ಪ್ರೆಷರ್ಸು. ಆ ಪ್ರೆಷರೈಸ್ ನಮಗೆ ಮೆಂಟಲಿ ಸ್ವಲ್ಪ ರಿಲೀಫ್ ಕೊಡೋದೇ ಅಗ್ರಿಕಲ್ಚರ್ ಫೀಲ್ಡು. ನನ್ನ ಸಜೆಷನ್ ಏನು ಅಂದರೆ ಎಲ್ಲ ಅಗ್ರಿಕಲ್ಚರ್ ಫೀಲ್ಡಲ್ಲೂ ಎಲ್ಲ ಯುವಕರು ತೊಡ್ಕೋಬೇಕು ಅನ್ನೋದೊಂದು ಸಜೆಷನ್ ನಂದು. ಪತ್ನಿ ಚಂದ್ರಿಬಾಯಿ, ಕೃಷಿಯಲ್ಲಿ ಬರುವ ಆದಾಯದಿಂದ ಉತ್ತಮ ಜೀವನ ಮಾಡಬಹುದಾಗಿದೆ. ಗುಣಮಟ್ಟದ ಆಹಾರ ಸಿಗಲಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು. ಕೆಲಸ ಮಾಡಿದಷ್ಟು ನಮಗೆ ಎಷ್ಟೋ ಇದಾಗುತ್ತೆ ಸರ್. ನಮ್ಮ ಹಾಗೆ ಬೇರೆ ಸಮಾಜದವರು ರೈತರು ಸ್ವಲ್ಪ ಜಮೀನಿದ್ರು ಅದರಲ್ಲಿ ಜಾಸ್ತಿ ದುಡ್ಕೊಂಡು ತಿನ್ಬೋದು. ಸ್ವಲ್ಪ ಜಮೀನಲ್ಲೇ ಜಾಸ್ತಿ ಶ್ರೀಮಂತರಾಗದೆ ಹೋದ್ರು ಸ್ವಲ್ಪ ಜಮೀನಲ್ಲೇ ದುಡ್ಕೊಂಡು ಏನೇ ಬೆಳೆ ಮಾಡ್ಕೊಂಡು ತಿನ್ಬೋದು.